ಬಂಧುಗಳೇ ನಮಸ್ಕಾರ. ನಾನು ಮಂಜುನಾಥ್ ಗೌಳಿ. ನೋಡ್ರಿ, ಇದು KA179008 KA179008 ಆಟೋ. ಈ ಗಾಡಿಯಲ್ಲಿ ಒಂದು ಮೂಟೆಯಲ್ಲಿ ಸರ್ಕಾರಿ ಅಕ್ಕಿ ಒಂದು 9 ಮೂಟೆ ಅಂದ್ರೆ ಎಷ್ಟು? 4.5 ಈ ರೀತಿ ಕ್ವಿಂಟಲ್ ಅಕ್ಕಿ ಇದರಲ್ಲಿ ಹಾಕೊಂಡಿರೋದು. ಆ ಆಟೋ ಸ್ಥಿತಿ ತೋರಿಸಿ ಸ್ವಲ್ಪ ಫ್ಲಾಶ್ ಆನ್ ಮಾಡಿ. ಹಿಂಗೆ ಫ್ಲಾಶ್ ಬರುತ್ತೆ ಅದರಲ್ಲಿ, ಫ್ಲಾಶ್ ಆನ್ ಮಾಡಿ. ಆ ಆಟೋ ಸ್ಥಿತಿ ನೋಡಿ, ಮುರಿದೋಗೋ ಸ್ಥಿತಿಯಲ್ಲಿ ಇದೆ. ಇದನ್ನ ರಸ್ತೆ ಮೇಲೆ ಹಾಕೊಂಡು 9 ರಿಂದ 10 ಮೂಟೆ, ಏನು ಸುಮಾರು ಒಂದು ಅರ್ಧ ಟನ್ ಅಷ್ಟು ಅಕ್ಕಿ, ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ನಮಗೆ ಬಡವರಿಗೆ ಅಂತೇಳಿ ಅನ್ನಭಾಗ್ಯ ಯೋಜನೆ ಮಾಡಿದೆ. ಅದರಲ್ಲಿ ಈ ಕಾಳಸಂತೆಯಲ್ಲಿ ಅಕ್ಕಿ ಜಾಸ್ತಿ ರೀತಿಯಲ್ಲಿ ಮಾರಾಟ ಮಾಡ್ತಿರೋದು, ಅತಿ ಹೆಚ್ಚಾಗಿ. ರೇಷನ್ ಕಾರ್ಡು ಇಲ್ಲ ಅಂತೇಳಿ ಎಷ್ಟೋ ಬಡವರು ಅಕ್ಕಿನ ಬೇರೆ ನುಚ್ಚಕ್ಕಿನೋ ಅಥವಾ ಬೇರೆ ಬೇರೆ ಅಕ್ಕಿನೋ ಕೊಂಡ್ಕೊಂಡು ತಿಂತಾ ಇದ್ದಾರೆ. ಅಂಥದ್ರಲ್ಲಿ ಬಡವರಿಗೆ ಅಂತೇಳಿ ಅಕ್ಕಿನ ಕೊಟ್ಟರೆ ಇವರು ಇಲ್ಲಿ ತಾರನಗರ ಗ್ರಾಮದಲ್ಲಿ ಇಂಥ ಮಾರಾಟ ಕೆಲಸ ಮಾಡ್ತಾ ಇದ್ದಾರೆ. ಕಳ್ಳರಿಗೆ 10 ರೂಪಾಯಿ 11 ರೂಪಾಯಿಗೆ ಇವರೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ತಗೊಂಡೋಗಿ ಮತ್ತೆ ಅದೇ ಕಾಳಸಂತೆಯಲ್ಲಿ 25 ರೂಪಾಯಿಂದ 30 ರೂಪಾಯಿಗೆ ಮತ್ತೆ ಅದನ್ನು ಮಾರಾಟ ಮಾಡ್ತಾರೆ. ಮತ್ತೆ ಅದು ರೀಸೈಕಲ್ ಆಗುತ್ತೆ. ಅಲ್ಲಿಂದ ಅದಕ್ಕೆ ಪಾಲಿಶ್ ಹೊಡೆದ್ಬಿಟ್ಟು ಅದೇ ಅಕ್ಕಿನ 50 ರೂಪಾಯಿಗೆ 60 ರೂಪಾಯಿಗೆ ಮತ್ತೆ ನಮಗೆ ಇವರು ಮಾರಾಟ ಮಾಡ್ತಕ್ಕಂಥದ್ದು. ಮತ್ತೆ ಇದನ್ನೇ ರಾಜ್ಯ ಸರ್ಕಾರ ಅಥವಾ ಏನಾದರೂ ಆಹಾರ ಇಲಾಖೆ ಕೊಂಡ್ಕೊಂಡು ಮತ್ತೆ ನಮಗೆ ಅದೇ ಅಕ್ಕಿನ ಕಳಿಸತ್ತೆ ಅನ್ನೋ ಅನುಮಾನ. ಹಂಗಾಗಿ ಇಂಥ ಒಂದು ದಂಧೆನ ಕಡಿವಾಣ ಆಗಬೇಕು. ಇಲ್ಲಿಯ ಸಂಬಂಧಪಟ್ಟ ಆಹಾರ ನಿರೀಕ್ಷಕರು ಮತ್ತು ಪೊಲೀಸ್ ಇಲಾಖೆ ಇಷ್ಟು ರಾಜಾರೋಷವಾಗಿ ಇದು ಒಂದು ಮುರಿದು ಹೋಗುವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆಟೋ ತೋರಿಸಿ ಅದು ಯಾವ ಸ್ಥಿತಿಯಲ್ಲಿದೆ. ಇವನು ಚಾಲಕ, ಏನಪ್ಪ ನಿನ್ನ ಹೆಸರು? ಮುತ್ತು. ಇವರು ಚಾಲಕರು, ಈ ಆಟೋ ಚಾಲಕರು. ಇವರು ಮಾಲೀಕರು ಯಾರಪ್ಪ ನಿಮ್ದು? ಯಾರು ಸ್ವಾಮಿ? ಕರೀರಿ, ಮತ್ತೆ ಫೋನ್ ಮಾಡಿ ಅವ್ರು ಯಾರು ಮಾಲೀಕರು, ಅವ್ರದ್ದು ಆಗಿಲ್ಲ ಅಂತ ಗೊತ್ತಾಗತ್ತೆ. ಕರ್ಕೊಂಬಪ್ಪ. ನೀನು ಈ ಆಟೋದಿಂದ ಬ್ಯಾಟ್ರಿ ಹಾಕೊಂಡ್ ಪಾಪ ಕತ್ಲದಾಗ ಆಟೋಗೆ ಹೆಡ್ಲೈಟ್ ಇಲ್ಲ. ತೋರ್ಸಪ್ಪ, ನೀನು ಬ್ಯಾಟ್ರಿ ತೋರ್ಸು. ಸೊ ಬ್ಯಾಟ್ರಿ ತೋರ್ಸಪ್ಪ. ಇದನ್ನ ದಾರಿ ಬಿಟ್ಟುಕೊಂಡು ಆತ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ಗೋಲ್ಡನ್ ಐತೆ ಮುಂದೆ. ಎಲ್ಲಿ ಅನ್ಲೋಡ್ ಮಾಡೋದು ನಿಮ್ ಪಾಯಿಂಟ್? ಮತ್ತೆ ಎಲ್ಲಿ ಅನ್ಲೋಡ್ ಮಾಡ್ತೀರಿ? ಅದೇ ಇಲ್ಲೇ ಎಲ್ಲೋ ಅನ್ಲೋಡ್ ಪಾಯಿಂಟ್ ಇದ್ದಂಗೆ ಇದೆ. ಆದ್ರೆ ಇಲ್ಲಿ ಎಲ್ಲಾ ಶೇಖರಣೆ ಮಾಡಂತ ಒಂದು ಮನೇನು ಗೋಲ್ಡನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಗೊಂಬರ ಕೇಳಿದಾರೆ. ಹೌದಾ? ಅಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತು ಮಾಡ್ತೀವಿ. ಅದು ಯಾರಿಗೆ ಈ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಅಕ್ರಮ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಕ್ಕಿನ ಕದಿಯೋದು, ಈ ಮಾರಾಟ ಮಾಡೋದು. ಜನರಿಗೂ ಒಂದ್ ಚೂರು ಭಯ ಇಲ್ಲ, ಏನು ಇದ್ರ ಬಗ್ಗೆ ಕಾಳಜಿ ಇಲ್ಲ. ಈ ರೀತಿಯಲ್ಲಿ ಜನ ಸರ್ಕಾರ 33 ರೂಪಾಯಿ 32 ರೂಪಾಯಿನ ಖರೀದಿ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಡವರಿಗೆ ಅಂತೇಳಿ ಅನ್ನಭಾಗ್ಯ ಯೋಜನೆ ಅಕ್ಕಿನ ಕೊಟ್ರೆ ಈ ಜನನೂ ಮಾರಾಟ ಮಾಡ್ತಾರೆ. ಮೊದಲು ಈ ಜನರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಬೇಕು. ಯಾರು ಮಾರಾಟ ಮಾಡ್ತಾ ಇದಾರೆ ಅಂತರ್ನ ಗುರ್ತಿಸಿ, ಯಾರು ಅಕ್ಕಿನ ಮಾರಾಟ ಮಾಡ್ತೀರಿ ಅಂತವ್ರ ರೇಷನ್ ಕಾರ್ಡ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದನ್ನ ಕಾನೂನು ಫಸ್ಟ್ ಮೊದಲು ಜಾರಿ ಆಗ್ಬೇಕು. ಅದಾದ ನಂತರ ಈ ತರ ಏನು ಕಾಳಸಂತೆಯಲ್ಲಿ ದಂಧೆ ಮಾಡ್ತಾ ಇದಾರೆ ಕಳ್ಳರು, ಈ ಅನ್ನಭಾಗ್ಯ ಅಕ್ಕಿನ ಜನರ ಹತ್ರ 10 ರೂಪಾಯಿಗೂ 11 ರೂಪಾಯಿಗೆ ಇವರೆಲ್ಲ ಅಲ್ಲಿಂದ ಚೀಲ್ಗಟ್ಲೆ ತುಂಬ್ಕೊಂಡ್ಬಂದು ಈಗ ಸುಮಾರು 9 ಮೂಟೆ ಅಕ್ಕಿ ಈ ಆಟೋದಲ್ಲಿದೆ. ಈ ಆಟೋ ಕೆಪಾಸಿಟಿ ಇರೋದೇ ಒಂದು 3 ಜನ ಪ್ಯಾಸೆಂಜರ್ ಹಾಕೊಂಡು ಹೋಗಕ್ಕೆ. ಅಂತ ಸ್ಥಿತಿನಲ್ಲಿ ಒಂದು 10 ಮೂಟೆ ಹೊಟ್ಕೊಂಡು ಈ ಆಟೋ ಬಂದಿದೆ ನೋಡಿ. ಆ ಆಟೋ ಸ್ಥಿತಿ ನೋಡಿದ್ರೆ ಬಾರಪ್ಪ. ಈಗ ಸಂಬಂಧಪಟ್ಟ ಆಹಾರ ನಿರೀಕ್ಷಕರಿಗೆ ಫೋನ್ ಮಾಡೋಣ. ಫೋನ್ ರಿಸೀವ್ ಮಾಡ್ತಾರ ಇಲ್ಲ ನೋಡೋಣ. ಲಾಸ್ಟ್ ಟೈಮು ವಾರ್ನಿಂಗ್ ಕೊಟ್ಟಿದ್ದೀನಿ. ಬಂಧುಗಳೇ ನಮಸ್ಕಾರ. ಹಾಗೆ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಅತಿ ಹೆಚ್ಚು ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ರಾಜ್ಯದ ಜನ ನೋಡ್ಬೇಕು ಇದನ್ನ. ಎರಡು ಮೂರು ಸರಿ ವಾರ್ನಿಂಗ್ ಕೊಟ್ಟಿವಿ ನಾವು. 3 ಸರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲೇ ಕೇಳಿ ಇಲ್ಲ
ಅಲ್ಲೇ 2-3 ಸರಿ ವಾರ್ನಿಂಗ್ ಕೊಟ್ಟ ನೀನ್ ಅದಿಯಾ ಅಲ್ಲ ಅದಿಯಾ ನೋಡಿ ಆಹಾರ ನಿರೀಕ್ಷಕರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಈಗ ಹೇಳ ಲೈವ್ ಆಗ್ಬಿಡ್ತಾವಲ್ಲ, ಲೈವ್ ಆಗಿ ಕೇಳಲ್ಲಿ, ಲೈವ್ ಆತ ಅವಾಗ ಹಂಗಾದ್ರೆ ಇದು ಬಂದ್ ಮಾಡ್ಬಿಡ್ರಿ. ಏನ್ ಸೊಸೈಟಿ ಸೊಸೈಟಿ ಹಾಕಿ ಬಂದ್ ಮಾಡಿ. ಸೊಸೈಟಿಯಲ್ಲೂ ಕೂಡ ಅಕ್ರಮವಾಗಿ ಏನಾದರೂ ಮಾಡ್ತಾ ಇದ್ರೆ ಅದನ್ನು ಕೂಡ ಬಂದ್ ಮಾಡಿಸ್ತೀವಿ, ಅದ್ರಾಗೇನಿಲ್ಲ. ಆಯ್ತು, ಅದನ್ನೇ ನಾನು ಹೇಳೋದು. ಅಕ್ರಮವಾಗಿ ಯಾರ್ಯಾರು ಮಾಡ್ತಾರೋ ಅವ್ರೆಲ್ಲ ಬಂದ್ ಮಾಡಿಸ್ತೀವ್ರಿ, ಅದ್ರಾಗೇನು ತೊಂದರೆ ಇಲ್ಲ. ಅದು ಕರೆಕ್ಟ್ ಹೇಳು. ಅಲ್ಲ ಇದ್ರಂಗೆ ಎಲ್ಲಾದ್ರಾಗ ಬರ್ಬೇಕು ನೀವು. ಎಲ್ಲಾದ್ರಲ್ಲೂ ಬರ್ತೀವಿ. ಓಕೆ ಓಕೆ ಸರ್ ನಾನು ಲೈವ್ನಲ್ಲಿ ಇದ್ದೀನಿ ಈಗ. ಈಗ ಸಾರ್ ಪ್ರದೀಪ್ ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಲ್ಲಿ ತಾರನಗರದಲ್ಲಿ ಒಂದು ಆಟೋದಲ್ಲಿ ಸುಮಾರು ಒಂದು 10 ಮೂಟೆನ ಅಕ್ಕಿ ಹಾಕೊಂಡ್ಬಂದಿದ್ದಾರೆ, ಅನ್ನಭಾಗ್ಯ ಅಕ್ಕಿನ. ಸ್ವಲ್ಪ ಆದರೆ ಸಾಧ್ಯ ಆದರೆ ಅವ್ರಿಗೆ ಫೋನ್ ಕಾನ್ಫರೆನ್ಸ್ ಹಾಕಿ ಮಾತಾಡ್ತೀನಿ, ಸ್ವಲ್ಪ ಮಾಡಿ. ಸ್ವಲ್ಪ ಫೋನ್ ಮಾಡೋಕ್ಕೆ ಹೇಳಿ. ಅಥವಾ ಮಾಡಿದ್ದೆ 3-4 ಸಲ ಫೋನ್. ಲೈವಲ್ಲಿ ಇದೀವಿ ಅಂತ ಹೇಳ್ರಿ ಅವ್ರಿಗೆ. ಈಗ ಲೈವ್ನಲ್ಲಿ ಇದ್ದೀನಿ ನಾನು, ಹಂಗಾಗಿ ಸ್ವಲ್ಪ ಫೋನ್ ಮಾಡಿ. ಓಕೆ. ನಾವು 50,000 ಇಲ್ಲೇ ಅದೀವಿ. ನಮಗೆ 1 ಸೆಂಟ ಒಂದು ಮನೆ ಇಲ್ಲ, 7 ಸೆಂಟ ಇಲ್ಲ. ಇಂಥವು ಯಾವ ಕೇಳ ನೀವು ವಿಡಿಯೋ ಮಾಡಕ್ಕಾಗಲ್ಲ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ರಮೇಶ್ ಅಂತ ಹೇಳಿ. ರಮೇಶ್ ನಾವು ಬಂದಿರೋದು ಇಲ್ಲಿ ಅಕ್ಕಿ ಕರೆಕ್ಟ್. ಕೇಳಿ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ಸ್ವಲ್ಪ ಇರ್ಲಿ. ಕೇಳಿ, ಏನ್ ಹೇಳಿದೆ ನಿನಗೆ? ಏನ್ ಹೇಳಿದೆ? ಅಣ್ಣ 112 ಕಾಲ್ ಮಾಡು, ಕಾಲ್ ಮಾಡ್ಬಿಡಿ ಹೇಳ್ತ ನಾನು. ಮುಚ್ಕೊಂಡು ಹೋಗ್ತಿರ್ಬೇಕು ಅಟೆ. ಹಾ 112 ಕಾಲ್ ಮಾಡು. ಆಮೇಲೆ ಇಲ್ಲಿ ಏನೇ ಬರ್ಲಿ ನಾನು ನೋಡು. ಏ ಅಣ್ಣ ನೋಡ್ಕೊಂಬದ್ ಏನಿಲ್ಲ ಅಣ್ಣ, ನೀವು ಮಾತಾಡ್ರಿ. ಈಗ ಹೌದಪ್ಪ ಬಾ, ನನಗೇನು ಕೊಟ್ರಪ್ಪ? ನೀನ್ ಗೆಲ್ಲಿಸ್ತಾರೆ, ಯಾರಿಗೆ ಓಟ್ ಹಾಕಿ? ಯಾರು ಯಾರಿಗೆ ಓಟ್ ಹಾಕಿ? ಅಣ್ಣ ಪ್ರವೀಣ, ಎಲ್ಲರಿಗೂ ಓಟ್ ಹಾಕಿರಿ. ಮಾತಾಡೋ ಅವಶ್ಯಕತೆ ಇಲ್ಲ, ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನಮಗೆ. ಯಾರು ಬ್ಯಾಡ ಬಿಡು, ಮಾತಾಡೋದ ಅವಶ್ಯಕತೆ ಇಲ್ಲ. ಸಂಡೂರು ತಾಲೂಕು ತಾರನಗರ ಗ್ರಾಮದಿಂದ, ಬಳ್ಳಾರಿ ಡಿಸ್ಟಿಕ್. ಅದು ಹೇಳ್ರಲ್ಲ, ಇಲ್ಲಿ ಒಂದು ಆಟೋದಲ್ಲಿ ಅನ್ನಭಾಗ್ಯ ಅಕ್ಕಿನ ಕಳ್ಳ ಸಾಗಾಟ ಮಾಡ್ತಾ ಇದ್ದಾರೆ. ಯಾರು ಏನ್ ಕೊಟ್ರ? ಹಾಗಾಗಿ 112 ಸಂಡೂರು ತಾಲೂಕು ಸರ್. ಸಂಡೂರು ತಾಲೂಕು ತಾರನಗರ ಗ್ರಾಮ. ತಾರನಗರ ಗ್ರಾಮ, ತಾರಾನಗರ ಸರ್, ತಾರಾನಗರ ಸರ್. ಇವಾಗ ನಾನು ಅದನ್ನೇ ಹೇಳಿರೋದಪ್ಪ. ಅವಾಗ ಯಾರು ಬಂದಿದ್ರಿ? ಪ್ರವೀಣ, ಯಾರು ಬಂದಿದ್ರಿ? ಪ್ರವೀಣ ಯಾರು ಬಂದಿದ್ರಿ? ಮಾತಾಡಿದ್ರಲ್ಲ. ಏನಂದ್ರೆ 112 ಮಾಡ್ತಾ ಇದ್ದೀನಿ. ಓಕೆ ಸರ್. ಒಂದು ವೇಳೆ ಈಗ 112ಗೆ ನಾನು ಕರೆ ಮಾಡಿದ್ದೀನಿ. ಈಗ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬರ್ತಾರಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಬೇಗ ನಮಗೆ ಕಾಲ್ ಮಾಡಿ ನಮ್ಮ ಪೊಲೀಸರು ಬರ್ತಾರಾ ಇಲ್ಲಿಗೆ, ನಾವು ವೇಟ್ ಮಾಡ್ತೀವಿ. ಈ ಲೈವ್ನ ಹೀಗೆ ಇರುತ್ತೆ. ಇದೇ ಥರ ರಾಜ್ಯದಲ್ಲಿ ಎಲ್ಲ ಒಂದು ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಇದೇ ದಂಧೆನ ಹೆಚ್ಚಾಗಿದೆ. ಇದನ್ನು ಕಡಿವಾಣ ಹಾಕಬೇಕಾದಂತ ಏನು ಸರ್ಕಾರಿ ಅಧಿಕಾರಿಗಳಿದ್ರೆ ಅವರು ದಯವಿಟ್ಟು ಏನಾದರೂ, ನಾನು ತಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ, ತಮಗೇನಾದರೂ ಕಣ್ಣು ಕ್ರೂಡಾಗಿದೆಯಾ ಅಂತ ನನಗೆ ಅನುಮಾನ. ಯಾಕಂದ್ರೆ ಇಷ್ಟು ರಾಜಾರೋಷವಾಗಿ ಏನು ಅನ್ನಭಾಗ್ಯ ಅಕ್ಕಿ ಇದೆ ಅದನ್ನ ದರೋಡೆ ಆಗ್ತಾ ಇದೆ, ಲೂಟಿ ಮಾಡ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ, ಜನರಿಂದ ಸಂಗ್ರಹಣೆ ಮಾಡಿ 10 ರೂಪಾಯಿಗೆ 11 ರೂಪಾಯಿಗೆ ಪರ್ಚೇಸ್ ಮಾಡಿ ಮತ್ತೆ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಯಾಕೆ ನೀವೆಲ್ಲ ಕೈ ಕುತ್ಕೊಂಡಿದ್ದೀರ ಅನ್ನೋದು ನನ್ನ ಪ್ರಶ್ನೆ ಆಗಿರ್ತದೆ. ಇಷ್ಟು ನಿಮ್ಮ ಅಧಿಕಾರಿಗಳ ಭಯ ಇಲ್ಲ ಅಂತ ಹೇಳಿದ್ರೆ, ಇವರು ಈ ತರ ಈ ವ್ಯವಹಾರನ ಏನು ದಂಧೆ ಇದೆ, ಕಳ್ಳ ಅಕ್ಕಿ ಸಾಗಣೆ ದಂಧೆನ, ಇದು ಎಗ್ಗಿಲ್ದೇನೆ ರಾಜಾರೋಷವಾಗಿ ಅವರು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇದಕ್ಕೆ ನಿಮ್ಮ ಒಂದು ಕುಮ್ಮಕ್ಕು ಇರ್ಬೋದು ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಂಥ ಏನು ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಿರುವಂತ ಕಳ್ಳರಿಗೆ ನೀವೆಲ್ಲ
ಹಿಡಿದು ಅವರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ಈ ತರ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕೋದನ್ನ ತಪ್ಸಕ್ಕಾಗತ್ತೆ. ಇದು ಬಡವರಿಗೆ ಸೇರ್ಬೇಕಾಗಿದ್ದು. ಆಕ್ಚುಲಿ ಬಡವರು ಕೆಲವೊಬ್ರು ತಿನ್ನಕ್ಕೆ ನಾಲಾಯಕ್ಗಳು ಅಂತವ್ರು ಹಾಕೊಂಡು ಹೋಗಿ ಇಂಥ ಒಂದು ದಂಧೆಗಳು ಮಾಡ್ತಾರೆ. ಇನ್ನ ಕೆಲವು ಬಡವರು ಇದೇ ಅಕ್ಕಿನ ನಂಬ್ಕೊಂಡು ಅವ್ರ ಮನೆ ಜೀವನಗಳನ್ನ ನಡೆಸ್ತಾ ಇದ್ದಾರೆ. ಈ ಅಕ್ಕಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಅಡಿಗೆ ಆಗಲ್ಲ. ಅಂತ ಸ್ಥಿತಿ, ಅಂತ ಪರಿಸ್ಥಿತಿನೂ ನಮ್ಮ ರಾಜ್ಯದಲ್ಲಿದೆ. ಈಗ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು LPG ಸಿಲಿಂಡರ್ನ ಒಂದು ಅಭಾವ ಯಾವ ರೀತಿ ಇದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ, 8 ದಿವಸ 10 ದಿವಸ ಕಾದ್ರೂ ಅಂತ ಸ್ಥಿತಿನೂ ನಾವು ನೋಡ್ತಾ ಇದೀವಿ. ಅಂತದ್ರಲ್ಲಿ ಜನ ಇಂಥ ಒಂದು ಸರ್ಕಾರದ ಯೋಜನೆಗಳನ್ನು ಮಾರ್ಕೊಂಡು ತಿಂತಾರೆ ಅಂತ ಹೇಳಿದ್ರೆ ಇನ್ನು ಏನ್ ಹೇಳ್ಬೇಕು ಇಂಥ ಜನರಿಗೆ BPL ಕಾರ್ಡ್ಗಳನ್ನ ಏನು ಅಂತ ಒಂದು ವ್ಯಕ್ತಿಗಳನ್ನ ಹುಡುಕಿ ಏನು ಇಂಥ ಅನ್ನಭಾಗ್ಯ ಅಕ್ಕಿನ ಮಾರಾಟ ಮಾಡ್ತಾರೆ ಅಂತ BPL ಕಾರ್ಡ್ನ ಸಹ ನೀವು ರದ್ದುಗೊಳಿಸಬೇಕಾಗುತ್ತೆ. ಇದು ಕೇವಲ ಎಚ್ಚರಿಕೆ ನೀಡಿದ್ರೆ ಆಗಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದಾಗ ಜನರು ಸರ್ಕಾರದ ಮೇಲೆ ವಿಶ್ವಾಸ ಮತ್ತು ಅಧಿಕಾರಿಗಳ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಬರುತ್ತೆ. ಹೌದಪ್ಪ, ಸರ್ಕಾರ ಹೇಳಿದ್ದನ್ನೇ ಮಾಡುತ್ತೆ, ಮತ್ತೆ ಅಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತೇಳಿ. ಈ ನಿಟ್ಟಿನಲ್ಲಿ ನಾನು ಒಂದು ನಿಮಿಷ, ಈಗ 112 ಅವರು ಫೋನ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್, ಇಲ್ಲಿ ಅನ್ನಭಾಗ್ಯ ಅಕ್ಕಿನ ಒಂದು ಆಟೋದಲ್ಲಿ ಒಂದು 10 ಮೂಟೆನ ಹಾಕೊಂಡು ಹೋಗ್ತಾ ಇದ್ದಾರೆ ಧಾರನಗರ ಗ್ರಾಮದಲ್ಲಿ. ಅದನ್ನ ಹಿಡಿದು ನಿಲ್ಲಿಸಿದ್ದೀವಿ. ತಾವು ಆದಷ್ಟು ಬೇಗ ಬಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸರೆಂಡರ್ ಮಾಡಬಹುದು. ಹಾಂ ಸರ್. ಈಗ ಎಲ್ಲಿದ್ರಿ ಸರ್ ಈಗ ತಾವು? ಓಕೆ ಸರ್, ಬನ್ನಿ ಸರ್. ನಾನು ಇಲ್ಲೇ ಧಾರನಗರ ಟೌನಲ್ಲೇ ಇದ್ದೀನಿ. ಓಕೆ ಬಂಧುಗಳೇ, ಈಗ ತಾವು ನೋಡಿದ್ರಿ, ಇದನ್ನ 112ಗೂ ಸಹ ನಾನು ಫೋನ್ ಮಾಡಿದೆ. ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹ ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನೊಂದು ಕೆಲವು ನಿಮಿಷಗಳಲ್ಲಿ ನಮ್ಮ ಸೊಂಡ್ರು ಪೊಲೀಸ್ ಠಾಣಾ ಅಧಿಕಾರಿಗಳು ಇಲ್ಲಿ ಬರ್ತಾರೆ. ಇದು ವಾಸ್ತವ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬರ್ತಾರೆ, ಮತ್ತೆ ಅದ್ರ ಮೇಲೆ ಅವ್ರು ಏನೇನ ಕ್ರಮಗಳು ತಗೊಂತಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಈಗ ಲೈವ್ನ ಇಲ್ಲಿಗೆ ಇರುತ್ತೆ, ನೋಡೋಣ. ಲೈವ್ ಆಗಿ ಕಂಟಿನ್ಯೂ ಆಗಿರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ? ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷದ ಸಂಡೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿ ನಾಡಿಗರ್ ಅಂತೇಳಿ. ನಾವು ಸಾಕಷ್ಟು ಬಾರಿ ಇವರಿಗೆ ಒಂದು ಸೂಚನೆ ಸಹ ಕೊಟ್ಟಿದ್ದೀವಿ, ಒಂದು ವಾರ್ನಿಂಗ್ ಸಹ ಕೊಟ್ಟಿದ್ದೀವಿ. ಈ ಥರ ಮಾಡೋದು ತಪ್ಪು ಅಂತ ಒಂದೇಳಿ ಒಂದು 3-4 ಬಾರಿ ನಾವು ಅವರಿಗೆ ಒಂದು ಕ್ಷಮೆ ನೀಡಿರ್ತೇವೆ. ಆದ್ರೂ ಸಹ ಇವರು ತಿದ್ದುಕೊಳ್ಳೋದೇನೆ ಇದೇ ಥರ ಮಾಡಿದಾಗ ನಮ್ಮ ಕಣ್ಣು ಮುಂದೆ ಈ ಥರ ಬಂದು ಆಟೋ ಹೋಗೋದನ್ನು ನೋಡಿ ನಿಲ್ಲಿಸಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕ್ರಮ ತಗೋಬೇಕಂತ ಒಂದೆರಡು ಮಾತು ಮಾತಾಡಿದ್ವಿ. ನಮಸ್ಕಾರ. ಬಂದ್ರು ಅವರೇ ಓನರ್. ನೀವೇನಾ ಓನರ್? ಓನರ್ ಬಂದ್ರು. ಸರ್, ನಾವು ಬಳ್ಳಾರಿ ಹೋಗ್ತಿದ್ವಿ, ನಮ್ಮ ಹೋಟ್ಲ್ ಐತೆ ಹಾಕೊಂಡು ಹೋಗ್ತಿದ್ವಿ. ನಾವೇನು ಮಾಡ್ತಿದ್ವಿ, ಬಿಟ್ಬಿಟ್ಟಿವಿ. ನಾವು ಕಂಟಿನ್ಯೂ ಅವಾಗ ಮಾಡ್ತಿದ್ವಿ 3 ವರ್ಷ ಕೆಳಗೆ. ಈಗೇನಿಲ್ಲ ಅಂತ ಹೇಳಿಕ್ಕೆ ನಾವು ಮಾಡೋದಿಲ್ಲ. ತಮ್ಮ ಹೆಸರು? ತಗೊಂಡ್ಬಂದಿರೋದು ಇದು ನಿಮ್ದೇನಾ? ಏನ್ ಸರ್, ಇದು ಅಕ್ಕಿ ನಿಮ್ದೇ? ನಮ್ದೇ ಮನೆಗೆ ತಗೊಂಡು ಬಂದ್ವಿ. ಟರ್ನ್ ಮಾಡಕ್ ಬಂದ ಇದು ನಿಮ್ದೇ ಅಕ್ಕಿ. ಇದು ಎಲ್ಲಿಂದ ಬಂತು ನಿಮಗೆ ಅಕ್ಕಿ? ಇದನ್ನ ಎಷ್ಟು ಅಕ್ಕಿ ಎಲ್ಲಿಂದ ಬಂತು ನಿಮಗೆ? ನಮ್ದು ಕಾರ್ಡ್ ಅದಾವ ಸರ್, ನಾವು ಆ ಮನೆಯಲ್ಲಿಂದ ಹಾಕೊಂಡ್ ಬಂದ್ವಿ ಬೆಳಿಗ್ಗೆ. ಎಷ್ಟು ಕಾರ್ಡ್ ಇದಾವೆ ನಿಮ್ದು? ನಮ್ದು 3 ಕಾರ್ಡ್ ಇದಾವೆ. 3 ಕಾರ್ಡ್. 3 ಕಾರ್ಡಿಗೆ ಒಂದು ಕಾರ್ಡ್ನಲ್ಲಿ 5 ಜನ ಇದ್ರೆ ಒಂದು ಕಾರ್ಡ್ನಲ್ಲಿ 5 ಜನ ಇದೆ ಸರ್. ಎಷ್ಟಪ್ಪ? ಒಬ್ರಿಗೆ 10 kg ಒಬ್ರಿಗೆ 10 kg ಅಂದ್ರೆ 50 kg ಬರ್ಬೋದು. 3 ಕಾರ್ಡ್ ಅಂತ ಇವ್ರು ಹೇಳಿದ್ದಾರೆ. 3 ಕಾರ್ಡಿಗೆ ಕನಿಷ್ಠ ಏನಾದ್ರು 1.5 ಕ್ವಿಂಟಲ್ ಬರ್ಬೋದು. ಮತ್ತೆ ಎಷ್ಟು ಇಲ್ಲಿ 9 ಮೂಟೆ ಇದಾವೆ. ಇಲ್ಲ ಬಟ್ ಸರ್, ಮಾಡಿದೀವಿ. 9 ಮೂಟೆ ಇದಾವೆ. ರೇಟ್ ಎಷ್ಟಪ್ಪ ಇವತ್ತು? ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಕೂಡ 4 ಕ್ವಿಂಟಲ್ ಅಂತ ಇದೆ. ದಿನಾಂಕ 14 ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಆಗ್ಬೇಕಂತ ಹೇಳಿದ್ರು 20ನೇ ತಾರೀಕಿನ ಮೇಲ್ಗಡೆನೆ ಸರ್ಕಾರ ಡಿಸ್ಟ್ರಿಬ್ಯೂಟ್ ಮಾಡಿ ಆಯಾ ಡಿಪೋಗಳಿಗೆ ಏನು ರೇಷನ್ ಅಂಗಡಿಗಳಿದ್ದಾವೆ, ಆಯಾ ನ್ಯಾಯಬೆಲೆ ಅಂಗಡಿಗಳಿಗೆ ಅವರು ಕಳಿಸ್ಬಿಟ್ಟು ಅಲ್ಲಿಂದ 20 ತಾರೀಕಿನ ನಂತರ ಏನು 20 ತಾರೀಕು ಆದ ನಂತರ 21ನೇ ತಾರೀಕಿಗೆ ಎಲ್ಲ ಅನ್ನಭಾಗ್ಯ ಪಡಿತರ ಚೀಟಿ ಉಳ್ಳ ಕುಟುಂಬಗಳಿಗೆ ವಿತರಣೆ ಮಾಡ್ತಕ್ಕಂಥದ್ದು. ಇವತ್ತು ದಿನಾಂಕ 14. ಇದು ಯಾವ ರೇಷನ್ ಅಂಗಡಿಯಲ್ಲಿ ಹಾಕಿದ್ದಾರೆ ಅನ್ನೋದು ಇದು ಒಂದು ಪ್ರಶ್ನೆ ಆಗತ್ತೆ. ಇವ್ರು ಹೇಳ್ದಂಗೆ ಅದೇ ಇದು ಇವಾಗ ಹಾಕಿರೋದಲ್ಲ, ಇದೆಲ್ಲ ಶೇಖರಣೆ ಮಾಡಿಬಿಟ್ಟು ಎಲ್ಲಿಂದನೋ ಏನು ಜನರ ಹತ್ರ ಅವರು ಪರ್ಚೇಸ್ ಮಾಡಿ 10 ರೂಪಾಯಿಗೆ 11 ರೂಪಾಯಿಗೆ ತಗೊಂಡ್ಬಂದಿರೋದು. ಇಲ್ಲಿ ಇವ್ರದ ಗೋಲ್ಡನ್ ಸಹ ಇದೆ. ಇಲ್ಲಿ ಹೇಳ್ದಂಗೆ ಇಲ್ಲಿ ಒಂದು ಗೋಲ್ಡನ್ ಒಂದು ಮಾಡಿದ್ದಾರೆ. ಆ ಗೋಲ್ಡನ್ ಅಲ್ಲಿ ಎಲ್ಲ ಸ್ಟಾಕ್ ಮಾಡ್ತಾರೆ. ಇದು ರಾತ್ರಿಯಲ್ಲಿ ಕಳ್ತನ ಆಗತ್ತೆ ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಈಗ ಪೊಲೀಸ್ ಇಲಾಖೆಯವರು ಬರ್ತಾರೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ನೋಡೋಣ.
ಬಂಧುಗಳೇ ನಮಸ್ಕಾರ. ಈಗ 112 ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಲೈವ್ ಹೀಗೆ ಕಂಟಿನ್ಯೂ ಆಗಿರುತ್ತೆ. ಅಣ್ಣ 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 ತಳ್ಬೇಡ್ರಿ, ಇಲ್ಲೇ ಇರ್ಬೇಕದು, ಇಲ್ಲೇ ಇರ್ಬೇಕು, ಎಲ್ಲಿ ಹೋಗಂಗಿಲ್ಲ ಗಾಡಿ. ಆದ್ರೂ ಅಕ್ಕಿ ಆಟೋದಲ್ಲಿ ಸಾಗಾಣಿಕೆ ಮಾಡ್ಬೇಕಂತ ಸ್ವಾಮಿಯವರು ಸರ್, ಸ್ವಾಮಿ ಅದೇ ಅವರು ಹೇಳಿದ್ರೆ ನಾವು ಮನೆಯದು ಇದು ಅಂತಂದು ಹೇಳಿ. ಸರ್ ಈಗ 112ಗೆ ಫೋನ್ ಮಾಡಿದ್ದೀನಿ ಸರ್. ನಮಸ್ಕಾರ. ಸರ್ ಈಗ 112ಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾ ಇದ್ದಾರೆ. ತಮಗೆ ಫೋನ್ ಮಾಡಿದೆ, ನಾನು ಪಿಕ್ ಮಾಡಿಲ್ಲ ತಾವು. ಈಗ ಲೈವ್ನಲ್ಲಿ ಇದ್ದೀನಿ ನಾನು. 10 ಮೂಟೆ ಇದೆ ಒಂದು ಆಟೋದಲ್ಲಿ. ಆ ಆಟೋ ಸ್ಥಿತಿ ನೋಡಿದ್ರೆ ಆ ರಸ್ತೆ ಮೇಲೆ ನಡೆಯೋಕ್ಕೆ ಅದು ಅಸಾಧ್ಯ ಅಂತ ಆಟೋದಲ್ಲಿ ಇವ್ರು 10 ಮೂಟೆ ಹಾಕೊಂಡ್ಬಂದಿದ್ದಾರೆ. ಪ್ಯಾಸೆಂಜರ್ ಆಟೋ ಅದು. ಹಾಂ, ಈಗ ನಾನು 112ಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಬನ್ನಿ ತಾವು ಬನ್ನಿ. ತಾರನಗರ ಅಲ್ಲ, ಹಾಂ ಹೌದು, ಡೌನ್ನಲ್ಲಿ ತಾರನಗರ ಡೌನ್ ಏನು ತಗೊಂಡ ಏನದು ನೀರಿನ ಬಾಟ್ಲಿ. ಹ್ಞೂ ಎಲ್ಲ ಮಾಡ್ಕೊಂಡಿವೆ. ನನಗೆ ಒಂದು ಮನೆ ಕೊಟ್ಟರೆ ಮನೆ ಕೊಟ್ಟು ಆಮೇಲೆ ಯಾಕೆ ಲೈವ್ ಕಟ್ ಮಾಡ್ತೀವಿ? ಬಂಧುಗಳೇ, ಈ ಲೈವ್ ಹಾಗೆ ಕಂಟಿನ್ಯೂ ಆಗಿ ಇರುತ್ತೆ. ಸಾಧ್ಯವಾದಷ್ಟು ನಮ್ಮ ಕರ್ನಾಟಕದ ಎಲ್ಲ ಜನ ನೋಡಬೇಕು. ಹಾಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ತಮ್ಮಗಳಿಗೆ ಹೇಳ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಬಡವರಿಗೆ ತಿನ್ನೋಕೆ ಅನ್ನ ಸಿಗ್ತಾ ಇಲ್ಲ ಅಂತ ಸ್ಥಿತಿಯಲ್ಲಿ ಈ ಜನನು 10 ರೂಪಾಯಿ 11 ರೂಪಾಯಿಗೆ ಇಂಥ ಅಕ್ಕಿಗಳನ್ನ ಮಾರ್ಕೊಂಡಿದ್ರೆ ಏನು ನಾಚಿಕೆಗೆಟ್ಟು ಜನ ಇದ್ದಾರೆ ಅಂದರೆ ಇವರ ಓಟುಗಳನ್ನ ಮಾರ್ಕೊತಾರೆ. ಇವರಿಗೆ ಸರ್ಕಾರ ಒಂದು ಯೋಜನೆ ಮಾಡ್ಕೊಂಡಾಗ ಆ ಯೋಜನೆಗಳ್ನೂ ಮಾರ್ಕೊತಾರೆ. ಅಂದರೆ ಲಾಸ್ಟಿಗೆ ಜನ ಎಲ್ಲಿ ಯಾವ ಮಟ್ಟಿಗೆ ಹಿಡಿದ್ಬಿಟ್ಟಿದ್ದಾರೆ ಅಂದರೆ ಎಲ್ಲವುದನ್ನು ಮಾರಾಟ ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಜನ. ಯಾಕೆ ಈ ರೀತಿ ಮಾಡ್ತಾರೆ ಜನರು ಅನ್ನೋದು. ಅವರಿಗೆ ಸರ್ಕಾರ ಒಂದು ಯೋಜನೆ ಮಾಡಿ ಆ ಯೋಜನೆಯಲ್ಲಿ ನಮ್ಮ ತೆರಿಗೆ ದುಡ್ಡಿನಲ್ಲಿ ಸರ್ಕಾರ ಏನು ಒಂದು ಬಜೆಟ್ ಮಂಡನೆ ಮಾಡಿ ಅದಕ್ಕೆ ಮೀಸಲಾಗಿ ಅನ್ನಭಾಗ್ಯ ಯೋಜನೆ ಮಾಡಿ ಅದಕ್ಕೆ ಸುಮಾರು ಕೋಟಿಗಟ್ಟಲೆ ದುಡ್ಡನ್ನು ಜನರಿಗೆ ಒಂದು ಉಪಯೋಗ ಆಗಲಿ, ಬಡವರಿಗೆ ಒಂದು ಹೊತ್ತಿನ ಅನ್ನ ಸಿಗಲಿ ಅಂತೇಳಿ ಇಂಥ ಯೋಜನೆಗಳು ಮಾಡಿದರೆ ಇಂಥ ಯೋಜನೆಗಳು ಸಹ ಕನ್ನ ಆಗ್ತಿರ್ತಕ್ಕಂಥದ್ದು ಇದು ದುರ್ದೈವ. ಯಾಕಂತೇಳಿದರೆ ರಾಜ್ಯದಲ್ಲಿ ಕೆಲವೊಂದು ಭಾಗಗಳಲ್ಲಿ ತಿನ್ನೋಕ್ಕೆ ಅನ್ನ ಇಲ್ಲ, ಆ ಸ್ಥಿತಿಯಲ್ಲಿ ಆ ಗ್ರಾಮಗಳು ಅಂಥ ಗ್ರಾಮಗಳಿದ್ದಾವೆ. ಅಂಥದ್ರಲ್ಲಿ ಇಂಥ ಒಂದು ಕೆಲಸ ಏನು ಕಾಳಸಂತೆಯಲ್ಲಿ ಬರೇ ಇವರು ಏನು ರಾಜಾರೋಷವಾಗಿ ಇದಕ್ಕಿಂತ ಮುಂಚೆ ಸೆಂಟ್ರಲ್ಲಿ ರಾಜಾರೋಷವಾಗಿ ನಡೀತಿತ್ತು. ಆಹಾರ ನಿರೀಕ್ಷಕರು, ಆಹಾರ ಇಲಾಖೆ ಸಿಬ್ಬಂದಿಗಳು ಅದನ್ನು ಕಡಿವಾಣ ಹಾಕಿದ್ರು. ಮತ್ತೆ ಇದು ಎಗ್ಗಿಲ್ಲದೆ ಇಲ್ಲಿ ತಾರನಗರ ಗ್ರಾಮದಲ್ಲಿ ನಡೀತಾ ಇದೆ. ಈಗ ಇದೇ ಥರ ನಡೆದ್ರೆ ಈಗ ಯೋಜನೆಗಳು ಮಾಡೋದು ಯಾಕೆ? ಆ ಫಲಾನುಭವಿಗಳಿಗೆ ತಲುಪಲಿ, ಏನು ಬಡವರು ಹೊಟ್ಟೆ ಹಸ್ಕೊಂಡವರಿದ್ದಾರೆ ಅವರಿಗೆ ಅನ್ನ ತುತ್ತು ಅವರಿಗೆ ಹೋಗ್ಲಿ ಸೇರ್ಲಿ ಅಂತೇಳಿ ರಾಜ್ಯ ಸರ್ಕಾರ ಇಷ್ಟೆಲ್ಲ ಯೋಜನೆ ಮಾಡ್ತಾ ಇದ್ರು. ಇಂಥದ್ರಲ್ಲಿ ಮತ್ತೆ ಕನ್ನ ಹಾಕೋಂಥ ಕೆಲಸಗಳು. ಇದಕ್ಕೆ ಏನು ಇನ್ನೂ ಎಷ್ಟು ಬಲವಾದ ಕಾನೂನುಗಳಾಗಬೇಕು. ಏನು ಇಂಥ ಅಕ್ಕಿಗಳನ್ನ ಮಾಡ್ತಾರೆ ಅಂಥವ್ರ ವಿರುದ್ಧವಾಗಿ ಅವರ ಒಂದು ರೇಷನ್ ಕಾರ್ಡ್ಗಳನ್ನ ಸಹ ಏನು ಸ್ಥಗಿತ ಮಾಡಿ ಅವರ ರೇಷನ್ ಕಾರ್ಡ್ ಡಿಲೀಟ್ ಮಾಡೋಂಥ ಕೆಲಸ ಮಾಡಬೇಕು. ಅವಾಗ ಈ ಜನರಿಗೆ ಬುದ್ಧಿ ಬರುತ್ತೆ. ಹಾಗಾಗಿ ಈಗ ಒಂದು 10 ನಿಮಿಷ ಆಯ್ತಾ ನಾವು ಕಾಲ್ ಮಾಡಿ 112ಗೆ ನೋಡೋಣ. ಒಂದು 10 ನಿಮಿಷದಲ್ಲಿ 112 ವಾಹನ ಬರುತ್ತೆ. ಅವರಿಗೆ ಒಪ್ಪಿಸಿ ನಮ್ಮ ಮುಂದಿನ ಕೆಲಸ ಏನಿದೆ ನಾವು ಮನೆಗಳಿಗೆ ಹೋಗುವಂಥ ಕೆಲಸ ಮಾಡೋಣ. ಇದು ನಮ್ಮ ಜವಾಬ್ದಾರಿ ಅಲ್ಲ. ನಾವು KRS ಪಕ್ಷದವರು ಇಡೀ ರಾಜ್ಯದಲ್ಲಿ ನಾನಾ ಕಡೆಯಲ್ಲಿ ಇಂಥ ಒಂದು ಅಕ್ರಮಗಳಿಗೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಮತ್ತು ಲಂಚಕೋರ
ಅಧಿಕಾರಿಗಳ ವಿರುದ್ಧ ದಿನನಿತ್ಯ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ರಾಜ್ಯದ ಜನ ನೋಡ್ತಾನೆ ಇದ್ದೀರಿ. ಆದರೂ ಸಹ ಇಲ್ಲಿವರೆಗೂ ರಾಜ್ಯದ ಜನ ಬದಲಾಗ್ತಾ ಇಲ್ಲ. ಬದಲಾಗಿ ದಯವಿಟ್ಟು ನೀವು ಬದಲಾದರೆ ರಾಜ್ಯ ದೇಶ ನೀವು ಬದಲಾಗ್ತೀರಿ. ಬದಲಾದಾಗ ಏನು ಬದಲಾವಣೆ ಆಗುತ್ತೆ ಅದರ ಒಂದು ಒಳ್ಳೆತನನ ನಿಮ್ಮಲ್ಲಿ ಅದು ಅಳವಡಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ನೀವು ಹೋಗ್ತಾ ಇರೋ ದಾರಿನೇ ಸರಿ ಇಲ್ಲ, ನೀವು ಸೇರೋ ದಡನೂ ಸರಿ ಇಲ್ಲ ದಡನೇ ಆಗುತ್ತೆ. ಹಾಗಾಗಿ ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು. ನೀವೆಲ್ಲ ಯಾಕೆ ಈ ಥರ ಮಾಡ್ತೀರಿ ಅನ್ನೋದು ಪ್ರಶ್ನೆ. ಜನಕ್ಕೆ ಈ ಎಂಡ ಕುಕ್ಕರು ಲಿಕ್ಕರು ದುಡ್ಡು ಹಂಚಿ ಏನು ಎಲೆಕ್ಷನ್ ಟೈಮ್ನಲ್ಲಿ ರಾಜಕಾರಣಿಗಳು ಅವರ ಒಂದು ಓಟ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಮಾರಾಟ ಆದಾಗ ನಾವು ಇಂಥವನ್ನೆಲ್ಲ ಪ್ರಶ್ನೆ ಮಾಡೋಂಥ ಧೈರ್ಯನ ಕಳ್ಕೊಂಡು ಬಿಡ್ತೀವಿ. ನಾವು ಯಾವಾಗ ನಾವು ನಮ್ಮ ಹಕ್ಕನ್ನು ನಾವು ಸರಿಯಾದ ರೀತಿಯಲ್ಲಿ ಚಲಾಯಿಸ್ತೀವಿ, ನಮ್ಮ ಏನು ಹಕ್ಕಿದೆ ಆ ಹಕ್ಕನ್ನು ನಾವು ವ್ಯಕ್ತಪಡಿಸಿ ಕೇಳ್ತೀವಿ, ಆವಾಗ ಇಂಥವೆಲ್ಲಕ್ಕೂ ಕಡಿವಾಣ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಇವಕ್ಕೆಲ್ಲ ಮಾರಾಟವಾಗಿ ಇದೇ ಸ್ಥಿತಿಯಲ್ಲಿ ನಾವು ಬದುಕಬೇಕಾದಂಥ ಸಮಾಜ ನಿರ್ಮಾಣ ಆಗುತ್ತೆ. ಹಾಗಾಗಿ ಬದಲಾವಣೆಯತ್ತ KRS ಪಕ್ಷ ಸಾಗ್ತಾ ಇದೆ. ದಯವಿಟ್ಟು ಆದಷ್ಟು ಜನ ಬದಲಾಗಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ನಮಗೆ ನಾವು ಏನೇನು ಗೆಲ್ಸಿ ಅಂತ ನಾವು ಹೇಳಲ್ಲ, ಬಟ್ ಒಳ್ಳೆಯವರು ನಿಮಗೆ ಯಾರು ಕಾಣ್ತಾರೆ ಅಂಥವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಒಂದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಾಗ ಒಂದು ಒಳ್ಳೆ ಗ್ರಾಮನ ಅಥವಾ ವಾರ್ಡ್ನ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ರಾಜ್ಯನ ನಿರ್ಮಾಣ ಮಾಡೋಕ್ಕೆ ಸಾಗತ್ತೆ, ಅಥವಾ ದೇಶನ ಒಂದು ಒಳ್ಳೆ ಮಾರ್ಗದಲ್ಲಿ ನಾವು ನಡ್ಸೋಕ್ಕೆ ಸಾಧ್ಯ ಆಗುತ್ತೆ. ನಾವು ಆರ್ತಕ್ಕಂಥವರೇ ಕೆಟ್ಟವರ ಇದ್ದಾಗ ಮತ್ತೆ ನಾವು ಕೆಟ್ಟ ಹಾದಿಯಲ್ಲಿ ನಡಬೇಕಾಗತ್ತೆ. ಈ ಆಟೋ ಸ್ಥಿತಿ ಕೂಡ ಏನೇನೇನಿಲ್ಲ. ಇದು ಅದಕ್ಕಾಗಿ ಹಾಕೊಂಬಂದ್ರೆ ಅಂದ್ರೆ ಬೇರೆ ಗಾಡಿ ಇದಾಗತ್ತೆ ಅಂತೇಳಿ ಇದನ್ನ ನಾವು ವಾರ್ನಿಂಗ್ ಮಾಡಿದಾಗ ಅವಾಗಲಿಂದ ಇದನ್ನ ಯೂಸ್ ಮಾಡ್ತಾರೆ. ಅದೇ ಯಾರು ಏನು ಕಾಣಲ್ಲ ಇದರಲ್ಲಿ, ಏನೋ ಒಂದು 2 ಮೂಟೆ ಹಾಕೊಂಡ್ರೆ ಬಿಡು ಅಂತೇಳಿ ಯಾರು ನೋಡ್ಲಾರ್ದಂಗೆ ನೋಡ್ಲಾರ್ದಂಗೆ ಹೋಗ್ತಾರೆ ಅನ್ನೋ ಸ್ಥಿತಿಯಲ್ಲಿ ಇವರು ಈ ತರ ಒಂದು ಆಟೋ ಅಷ್ಟು ಜನನೂ ಸ್ವಲ್ಪ ಬದಲಾಗ್ಬೇಕು. ಜನ ಬದಲಾದಾಗ ವ್ಯವಸ್ಥೆ ಹಾಕಿದ್ರೆ ಕೊಟ್ಟಿರ್ತಕ್ಕಂಥದ್ದನ್ನ ತಿಂದ್ರಪ್ಪ ಅಂತಂದ ಹಾಕಿದ್ರೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ ನೋಡಪ್ಪ, ನಾವು ದೂರ ಬಿಡ್ಬೋದು ನಮ್ಮ ತಾಲೂಕು ಬಂಧುಗಳೇ, ಈ ಲೈವ್ ಇನ್ನೂ ಹೀಗೆ ಕಂಟಿನ್ಯೂ ಆಗೇ ಇರುತ್ತೆ. 112ಗೆ ನಾವು ಕಾಲ್ ಮಾಡಿದ್ದೀವಿ. ಈಗ ಕಾಲ್ ಮಾಡಿನೇ ಒಂದು 10 ರಿಂದ 15 ನಿಮಿಷ ಆಯಿತು. ಅರ್ಧ ಗಂಟೆಯಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು 10 ನಿಮಿಷ ಬೇಡ, 15 ನಿಮಿಷದಲ್ಲಿ ಬರಬಹುದು. ಅಲ್ಲಿವರೆಗೂ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಈ ಲೈವ್ ಹೀಗೆ ಕಂಟಿನ್ಯೂ ಆಗೇ ಇರುತ್ತೆ. ಆಗಲೇ ಸಾಕಷ್ಟು ಈ ಅಕ್ಕಿಗೆ ಸಂಬಂಧಪಟ್ಟಂಥ ಓನರ್ಗಳು, ಡ್ರೈವರ್ಗಳು ಎಲ್ಲ ಇಲ್ಲೇ ತಿರುಗಾಡ್ತಾ ಇದ್ದಾರೆ. ನಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ನಾನಾ ಮಾತುಗಳು ಅಂತ ಇದ್ದಾರೆ. ಅಲ್ಲಿ ತೊಂದರೆ ಇಲ್ಲ. ಏನು ಮಾತಾಡಿದ್ರು, ಏನು ಬಿಟ್ಟರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದಕ್ಕೂ ಜಗ್ಗಲ್ಲ ಮತ್ತು ಬಗ್ಗಲ್ಲ. ಸರ್ ನಮಸ್ಕಾರ ಸರ್.
ಸರ್ ಒಂದು ಹಾಕಿದ್ದು ಒಂದು ಆಟೋ ಹಿಡ್ದೀವಿ ಲೈವ್ ಇಲ್ಲಿ ಕಾರ್ನಗರದಲ್ಲಿ. ಡಿಸ್ಟಿಕ್ ಇವರು ಫುಡ್ ಡಿಪಾರ್ಟ್ಮೆಂಟ್ನವ್ರದ್ದು ಯಾರ್ದು ನಂಬರ್ ಇದೆ ಕಳಿಸ್ಕೊಡಿ ಸರ್. ಹಾಂ ಓಕೆ ಓಕೆ. ಈ ರೀತಿ ಎಲ್ಲ ಅಕ್ಕಿ ಸಾಗಣೆ ಆಗ್ಬೇಕಂದ್ರೂ ಕೂಡ ಅಧಿಕಾರಿಗಳು ಕೂಡ ಇದರಲ್ಲಿ ಕುಮ್ಮಕ್ಕಿದ್ದಾವೆ, ಹಾಗೆ ರಾಜಕಾರಣಿಗಳ ಕುಮ್ಮಕ್ಕು ಕೂಡ ಐತೆ. ಎಲ್ಲ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬಂಡ್ರು ಏನು ಹೇಳಿದ್ರು ಕೇಳಲ್ಲ. ನೋಡಿದೆ ಇವಾಗ ಯಾವ ಥರ ಆಟೋಕ್ಷನ್ ಮಾಡಿದ್ರೆ ಆಟೋದ ಒಂದು ಚಾಸಿನೂ ಕಟ್ಟಾಗೋ ಸ್ಥಿತಿಲಿದೆ. ಇದಕ್ಕೆ ಸಪೋರ್ಟ್ ಆಗಿ ಮತ್ತೊಂದು ಕಂಬಿನ ಬಿಟ್ಟು ವೆಲ್ಡಿಂಗ್ ಮಾಡಿದ್ದಾರೆ ನೋಡಿ ಸಪೋರ್ಟಿಗೆ. ಒಟ್ಟು ಇದು ಅಂದ್ರೆ ಇದು ಅಕ್ಕಿ ಹೊಡೆಯಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ಈ ಗಾಡಿ. ಇದು ಮುರಿದೋದ್ರು ಪರವಾಗಿಲ್ಲ, ಪೂರ್ತಿ ನೋಡ್ರಿ ಏನ್ ಚಾಲಕ ಎಷ್ಟು ಹೈಟ್ ಇರ್ಬೇಕಿದು. ಅವ್ನು ಸತ್ತೋದ್ರು ಪರವಾಗಿಲ್ಲ. 900 ಬಟ್ ಇವ್ರು ಮಾತ್ರ 900 811 811 8429. ಸುಮ್ಮನೆ ತಾಡ್ಪಲ್ ಹಾಕ್ದಂಗೆ ಆಗೈತೆ ಅದ ಮೇಲೆ ಸೀಲಿಂಗ್ಗೆ. ಏನೇನೇನೇನು ಇಲ್ಲ ಅದರಲ್ಲಿ. ಆಟೋ RTO ಇನ್ಸ್ಪೆಕ್ಷನ್ ಕೂಡ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಎಕ್ಸ್ಪೈರ್ ಆಗಿರೋ ಆಟೋ ಅದು. ಗುಜರಲ್ಲಿ ಬಂದ್ರೆ ಆಟ ಇದು. ಹಾಂ, ಗುಜರಲ್ಲಿ ಇವ್ರು ರೆಡಿ ಮಾಡ್ಕೊಂಡು ಆ ಥರ ಅಕ್ಕಿ ಸಾಗಣೆ ಮಾಡಕ್ಕೆ ಇಟ್ಕೊಂಡಾರ ಊರಾಗ. ದೊಡ್ಡ ಗಾಡಿ ಅದರ ಎಲ್ಲರಿಗೂ ಗೊತ್ತಾಗ್ತದಂತ. ತೂಕನ ಹೆಸರು ಬರೋದು. ಜಿಲ್ಲಾ ಆಹಾರ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದೀವಿ, ಅವರು ಸಹ ಇನ್ನೂ ಫೋನ್ ಪಿಕ್ ಮಾಡ್ತಾ ಇಲ್ಲ. ಯಾರಿಗೆ ಮಾಡ್ತಾ ಇದ್ರ? ಜಿಲ್ಲಾ ಆಹಾರ ಅಧಿಕಾರಿಗಳು. ಶಕೀನಾ ಶೇಖ್ ಮುಸ್ತಾಕ್. ಅವ್ರದ್ದೇನಾ ರಿಂಗ್ ಆಗಿದ್ದು? ಅವ್ರದ್ದೆ. ಹಲೋ, ನಮಸ್ಕಾರ ಮೇಡಮ್. ಮೇಡಮ್ ಖಾದರ್ ಭಾಷಾ KRS ಪಕ್ಷದಿಂದ ಮಾತಾಡ್ತಿರೋದು. ಮೇಡಮ್ ಇಲ್ಲಿ ಸಂಡೂರು ತಾಲೂಕು ತಾರನಗರ ಗ್ರಾಮದಲ್ಲಿ ಒಂದು ಅನ್ನಭಾಗ್ಯ ಅಕ್ಕಿನ ಕಳ್ಳ ಸಾಗಾಟನೆ. ಯಾರಿದ್ದಾರೆ ಮೇಡಮ್ ಈಗ? ಅವ್ರ ನಂಬರ್ ಏನಾದ್ರು ಸಿಗತ್ತೆ ಮೇಡಮ್? ಪ್ರದೀಪ್ ಅವ್ರಿಗೆ ಫೋನ್ ಮಾಡಿದ್ದೀನಿ ಮೇಡಮ್, ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್. ತಾರನಗರ ಮೇಡಮ್ ಮಾಡಿ. ಇದು ಇದೇ ರೀತಿನೇ ಸಾಗಣೆ ಆಗ್ತಾ ಇದೆ, ನೀವೇನು ಕ್ರಮ ಕೈಗೊಳ್ತಾ ಇಲ್ಲ? ಅವ್ರು ಇಲ್ಲ ಅಂತ ಈಗ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ರು, ಇಷ್ಟು ದಿವಸ ಕಾರ್ಯನಿರ್ವಹಿಸಿದ್ರು. ಈಗ ಹೌದೌದು ಮೇಡಮ್ ಗೊತ್ತು, ಹಾಗಾಗಿ ತಮಗೆ ಫೋನ್ ಮಾಡಿದೆ. ಭಾಳಷ್ಟು ಮಾಡಿದ್ರಿ ತಾವಿದ್ದಾಗ. ಹೌದೌದು ಮೇಡಮ್. ಈಗ ಯಾರು ಹೊಸಬರು ಬಂದಿದ್ದಾರೆ ಏನೋ ಗೊತ್ತಿಲ್ಲ, ಅವರ ಸಂಪರ್ಕ. ಓಕೆ ಮ್ಯಾಮ್, ಸ್ವಲ್ಪ ನಂಬರ್ ಇದ್ರೂ ಕಳಿಸ್ಕೊಟ್ರೆ ಅನುಕೂಲ ಆಗುತ್ತೆ ಮೇಡಮ್. ಓಕೆ ಓಕೆ ಮ್ಯಾಮ್. ಹಲೋ ಸರ್, ಹೇಳಿ ಸರ್. ಸರ್ ಈ ಬಸ್ ಬ್ರೇಕರ್ ಇದೆ ಅಲ್ಲ ಸರ್, ಫಸ್ಟ್ ಡೌನ್ ಇದೆಯಲ್ಲ. ಅಣ್ಣ ನೀವೊಬ್ರು ಹೋಗ್ರಣ್ಣ, ಅಣ್ಣ ನೀವೊಬ್ರು ಹೋಗ್ರಿ ಸರ್. ಇಲ್ಲೇ ಫಸ್ಟ್ ಬ್ರೇಕರ್ ಜನ ಇಟ್ಕೊಂಡಿದಾರಲ್ಲ, ಈ ಕಡೆ ಒಳಗಡೆ ಇದೀವಿ, ಕಳಿಸಿ ನಾವು ರೋಡಿಗೆ ಬರ್ತಾರೆ ನೋಡಿ ಸರ್. ನಮ್ಮ 112ನಾ? ಹಾಂ 112. ಹಾಂ ಫಸ್ಟ್ ಬ್ರೇಕರ್ ಸರ್, ಇಲ್ಲೇ ಊರಲ್ಲಿ ಡೌನ್ ಫಸ್ಟ್ ಬರುತ್ತಲ್ಲ, PWD ಕ್ವಾರ್ಟರ್ಸ್. ಹಾಂ ಸರ್. ಹಾಂ ಬರ್ತಾರೆ ನೋಡಿ ಸರ್, ರೋಡಿಗೆ ಬಂದ ಗಾಡಿನೇ ಬರುತ್ತೆ ಬಾ ಅಂತ ಹೇಳ್ರಿ.
ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಈ ವಾಹನವನ್ನು ಅವರ ಆಪ್ತಿಗೆ ನಾವು ಹಸ್ತಾಂತರ ಮಾಡ್ತೀವಿ. ಅವರು ಅದರ ಮೇಲೆ ಏನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರ ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ನಮ್ಮ 112 ವಾಹನ ಸಹ ಬಂತು. ತೋರಿಸುತ್ತೆ 112. ಬರುತ್ತೆ ಅಲ್ಲಿ ಗಾಡಿ ಇಲ್ಲಿ ಬರುತ್ತೆ ಗಾಡಿ ಬರ್ತದೆ ಅವ್ರಿಗೆ ಮುಂದೆ ಹೋಗಿ ಕರ್ಕೊಂಡು ಬಾ ಅಂತ ಸಮಣ ಕರ್ಕೊಂಬ ಈ ಕಡೆಗೆ ಹಿಂಗೆ ಕರ್ಕೊಂಬನ್ನಿ ಹಿಂಗೆ. ಹಾಂ ಅವರು ಇಲ್ಲೇ ಮನೆ ಇದೆ ಅಂತ ಹೋಗಿದ್ರು. ಅಲ್ಲಿ ಬಂದ್ರು ನೋಡಿ ಅವರು ಅಲ್ಲ ಆ ಕಡೆ ಅಂಗಡಿ ಇದೆ ಸರ್ ಅದು ಬಾಡಿ ಕ್ಯಾಮ್ರಾ ಆನ್ ಇದೆಯಾ? ಹಾಂ ಓಕೆ. ಅದೇ ಅದಕ್ಕೆ ಹೌದು ಸರ್, ಅದೇ ಅಲ್ಲ ಅದೇ ಆನ್ ಇದೆಯಾ ಅಂತ ಕೇಳಿದೆ ನಾನು. ಯಾಕಂದ್ರೆ ನಮ್ಮದು ಲೈವ್ ಇದೆ ಸರ್. ಕರೆಪಿ ಅವ್ರು ಸ್ವಾಮಿಯವ್ರ ಅವ್ರು ಕರೀತಾರೆ ಬಿಡಿ ಸರ್, ತಾವೇ ಕರೀರಿ. ಇದೇ ಮನೆಯವ್ರು ಅದೇ ಮನೆ ಸರ್. ಅಲ್ಲಿ ಬೈಕ್ ಹತ್ರ ನಿಂತಾರೆ. ಹಿಂಗೆ ಹೋಗ್ರಿ ಸರ್. ಹಿಂಗೆ ಇದ್ರು ಸರ್. ಇವಾಗ ಇಷ್ಟು ಸಲ ಇದ್ರು. ಇವಾಗ ಆ ಕಡೆ ಈ ಕಡೆಗೆ ಹೋಗ್ಬಿಟ್ರಿ. ಇಲ್ಲೇ ಅವ್ರು ಕರ್ಕೊಂಬರ್ತೀವಿ ಅಂತ ಹೋದ್ರೆ ಆ ಕಡೆಗೆ ಹೋದ್ರು. ಬಂಧುಗಳೇ ನೋಡಿ, ಇಷ್ಟ ತನಕ ಆಟೋ ಡ್ರೈವರು ಅವರೆಲ್ಲ ಇದ್ದವರು ಈಗಾಗಲೇ ಇಲ್ಲ. ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಅವರು ಕೂಡ ಇಲ್ಲ. ಈಗ 112 ಬಂದಾಗ ಎಲ್ಲ ಪರಾರಿ. ನಲ್ಲಿ ತೊಂದರೆ ಇಲ್ಲ. ಯಾರಿಗೆ ನಾವು ಇದನ್ನು ತಲುಪಿಸ್ಬೇಕು ಅವರಿಗೆ ತಲುಪಿಸಿದ್ದಾಯಿತು, ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾಯಿತು. ಈ ಆಟೋ ಮತ್ತು ಈ ಅಕ್ಕಿನ ಅವರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಹಸ್ತಾಂತರ ಮಾಡ್ತೀವಿ. ಅವರು ಮುಂದೆ ಕಾನೂನು ರೀತಿಯಲ್ಲಿ ಏನೆಲ್ಲ ಕ್ರಮ ಕೈಗೊಳ್ತಾರೋ ಅದನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಇಂಪ್ಲಿಮೆಂಟ್ ಆಗಿದೆ, ಇದ್ರ ಬಗ್ಗೆ ಏನೆಲ್ಲ ಕ್ರಮಗಳು ತಗೊಂಡಿದ್ರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನಾಳೆ ಹೋಗಿ ಅಲ್ಲಿ ಆಹಾರ ನಿರೀಕ್ಷಕರ ಮತ್ತು ಸಮ್ಮುಖದಲ್ಲಿ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಹೋಗಿ ಅವರ ಮುಂದೆನೇ ಏನಾಗಿದೆ ಅನ್ನೋದನ್ನ ನಾಳೆನೂ ಸಹ ಈ ಲೈವ್ನ ಮೂಲಕ ರಾಜ್ಯದ ಜನರಿಗೆ ತೋರಿಸ್ತೀವಿ. KRS ಪಕ್ಷ ಏನೆಲ್ಲ ಮಾಡ್ತಾ ಇದೆ, ಯಾವ ವಿಚಾರವಾಗಿ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಒಂದು ತಾರನಗರದಲ್ಲಿ ಒಂದು ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಆ ವಿಚಾರವಾಗಿ ಇವತ್ತು ನಾವು ಸಂಜೆ ತಾರನಗರ ಗ್ರಾಮಕ್ಕೆ ಬಂದಿದ್ವಿ. ಬಂದು ನಾವು ಮರಳಿ ನಾವು ಸೊಂಡೂರಿಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಈ ಒಂದು ಆಟೋ ಬಿತ್ತು. ಯಾಕೋ ಅನುಮಾನ ಬಂತು ನಮಗೆ, ಇದರಲ್ಲಿ ಏನೋ ಅಕ್ಕಿ ಮೂಟೆ ಇದ್ದಂಗೆ ಕಾಣ್ತದೆ ಅಂತೇಳಿ. ಅಕ್ಕಿ ಮೂಟೆ ಇದ್ದರೆ ಮನೆಗೆ ಅಂತ ಇದ್ರೂ ಒಂದೆರಡು ಇರ್ಬೋದು. ನಾವು ಅದನ್ನು ತಡೆದು ನಿಲ್ಲಿಸಿ ಅದನ್ನು ವಿಚಾರಿಸಿದಾಗ ಅದರಲ್ಲಿ ಸುಮಾರು 9 ರಿಂದ 10 ಮೂಟೆ ಅಕ್ಕಿ ಇದೆ. ಯಾರಾದರೂ ಮನೆಗೆ ಅಕ್ಕಿ ಮೂಟೆನ ಹಾಕ್ಕೊಂಡು ಹೋಗ್ಬೇಕಾದ್ರೆ ಒಂದು ಬೈಕ್ನಲ್ಲೋ ಅಥವಾ ಸಹಜವಾಗಿ ಸೈಕಲ್ನಲ್ಲೋ ಅಥವಾ ನಮ್ಮ ಹಳ್ಳಿ ಭಾಗದ ರೈತರಾದರೆ ಅಗಲ ಮೇಲೆ ಆದರೂ ಹತ್ಕೊಂಡು ಹೋಗ್ಬಿಡ್ತಾರೆ ಮನೆಗಾದರೆ. ಬಟ್ ಇವರು 10 ಮೂಟೆ ಅಕ್ಕಿನ ಈ ಒಂದು ಮುರಿದೋಗುವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆಟೋ ತೋರಿಸಪ್ಪ. ಆ ಒಂದು ಮುರಿದೋಗುವ ಸ್ಥಿತಿ ಆಟೋನಲ್ಲಿ ಇವರು ಇಷ್ಟು ಅಕ್ಕಿ ಮೂಟೆನ ಹಾಕ್ಕೊಂಡು ಆ ರಸ್ತೆ ಮೇಲೆ ನಡೆಸ್ತಾರೆ ಅಂತ ಹೇಳಿದ್ರೆ, ಆ ನಡೆಸ್ತಕ್ಕಂಥ ಚಾಲಕನಿಗೂ ಯಾವುದು ಜೀವದ್ದು ಒಂದು ಏನೋ ಅವನಿಗೆ ಆತಂಕ ಭಯ ಏನೂ ಇಲ್ಲ.
ಮತ್ತು ಈ ಒಂದು ದಂಧೆ ಮಾಡ್ತಾ ಇದ್ದಾನೆ ಅವನಿಗೂ ಸಹ ಯಾವುದೇ ರೀತಿಯಲ್ಲಿ ಭಯ ಇಲ್ಲ ಅಧಿಕಾರಿಗಳು ಅನ್ನೋದು ನೇರವಾಗಿ ಕಾಣುತ್ತೆ. ಈ ಥರ ಇದ್ದರೆ ಜನರಿಗೆ ಏನು ಸರ್ಕಾರಗಳು ಯೋಜನೆ ಮಾಡುತ್ತೆ ಅದನ್ನು ಯಾವ ರೀತಿಯಲ್ಲಿ ನಾವು ನಮ್ಮ ತೆರಿಗೆ ದುಡ್ಡನ್ನ ಸರಿಯಾದ ರೀತಿ ಜನರಿಗೆ ಹಂಚಿಕೆ ಆಗುತ್ತೆ ಅನ್ನೋದು ಇದು ಒಂದು ಪ್ರಶ್ನೆ ಕಾಣುವಂಥದ್ದು. ಸಹಜವಾಗಿ ಸರ್ಕಾರ ಕೋಟಿಗಟ್ಟಲೆ ಬಜೆಟ್ನ ಮಂಡನೆ ಮಾಡಿ ಆಹಾರ ವಿತರಣೆ ಮಾಡೋಕ್ಕೆ ಅಂತೇಳಿ ಒಂದು ಈಗ ಮೊನ್ನೆ ತಾನೇ ಬರುವ ಒಂದು ತಿಂಗಳಲ್ಲಿ ಇಂದಿರಾ ಕಿಟ್ ಅಂತೇಳಿ ಒಂದು ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಸರ್ಕಾರ. ಘೋಷಣೆ ಮಾಡಿದಂಥ ಇಂದಿರಾ ಕಿಟ್ ಅದು ಅದರಲ್ಲಿ ಏನೇನು ಬರ್ತಕ್ಕಂಥ ಏನು ವಸ್ತುಗಳಿದ್ದಾವೆ ಅಡಿಗೆಗೆ ಸಂಬಂಧಪಟ್ಟಂಗೆ ಅದೂ ಸಹ ಈ ಜನಗಳು ಮಾರಾಟ ಮಾಡಿಕೊಂಡು ತಿಂತಾರೇನೋ ಅನ್ನೋ ಭಯದಿದ್ದಲ್ಲಿ ನನ್ನ ಒಂದು ಅನಿಸಿಕೆ. ಯಾಕಂದರೆ ಏನು ಸರ್ಕಾರ 32-33 ರೂಪಾಯಿ ಅಕ್ಕಿಯನ್ನು ಕೊಟ್ಟು ಖರೀದಿ ಮಾಡಿ ಜನರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತವಾಗಿ 5 kg ರಾಜ್ಯ ಸರ್ಕಾರ ಮತ್ತು 5 kg ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅಂಥದ್ರಲ್ಲಿ ಸಹ ಇದು ಜನ ಮಾರ್ಕೊಂಡು ತಿಂತಾ ಇದ್ದಾರೆ. ಮತ್ತು ಈ ಕಳ್ಳರು ಸಹ ಅದನ್ನು ಕತ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ನಾಚಿಕೆಗೇಡಿ ಸಂಗತಿ. ಹಾಗಾಗಿ ಯಾರು ಸಿಕ್ಕಿಲ್ವಾ? ಯಾರಿಲ್ವಾ? ಹೋಗ್ಲಿ ಬಿಡಿ, ಅವರು ಬಂದಿದ್ದಾರೆ ಇಲಾಖೆಯವರು. ವಾಹನ ಮತ್ತು ಅದು ಅಕ್ಕಿನ ಸೀಸ್ ಮಾಡಿ ಸರ್, ಸೀಸ್ ಮಾಡಿ ಯಾರಿದ್ದಾರೆ ಸಂಬಂಧಪಟ್ಟ ನಾವು ವಿಡಿಯೋ ಇದೆ, ಲೈವ್ ಇದೆ, ಅದರಲ್ಲಿ ಎಲ್ಲ ಎವಿಡೆನ್ಸ್ ಇದೆ. ಅವ್ರು ಬಂದು ಹೇಳ್ಕೊಂಡಿದ್ದಾರೆ ನಮ್ಮದೇ ಅಕ್ಕಿ ಅಂತೇಳಿ. ಮತ್ತು ಚಾಲಕ ಇದ್ದಾರೆ, ಅದ್ರ ಜೊತೆಗೆ ಒಬ್ಬನ ಅಸಿಸ್ಟೆಂಟ್ ಇದ್ದ, ಅವನು ಒಂದು ವೀಡಿಯೋಸ್ ಇದೆ ಮಾತ್ರ ಅವ್ನು ಕೊಡ್ತೀವಿ. ಅದನ್ನು ನೀವು ಐಡೆಂಟಿಫೈ ಮಾಡಿ ಅವನ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಇದು ರಾಜಾರೋಷವಾಗಿ ನಡೀತಾ ಇದೆ. ಇದು ಮುಂದುಗಡೆ ಎಲ್ಲೋ ಗೋಡನ್ ಇರ್ಬೋದು ಅನ್ಸುತ್ತೆ ನಮಗೆ. ಇದು ನೀವು ಸಹ ಅದ್ರ ಬಗ್ಗೆ ಸರಿಯಾದ ರೀತಿ ತನಿಖೆ ನಡೆಸಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹ ಅಕ್ಕಿ ಸಿಗ್ಬೋದು ಅನ್ನೋದು ನನ್ನ ಒಂದು ಪ್ರಶ್ನೆ. ಇವರಿಗೆ ನಾನು ಸಾಕಷ್ಟು ಇಲ್ಲಿ ನಾನು ಸ್ಥಳೀಯ ಸರ್, ನಾನು ಒಂದು 2-3 ಸರಿ ಹೇಳಿದ್ದೀನಿ, ಅವರಿಗೂ ಹೇಳಿದ್ದೀನಿ ಮೌಖಿಕವಾಗಿ. ಅದರಲ್ಲಿ ಮತ್ತೊಂದು ವಿಷಯ ಸರ್, ಇದು ಮುರಿದು ಹೋಗುವ ಸ್ಥಿತಿಯಲ್ಲಿ ಇದೆ ಆಟೋ. ಪಾಪ ಅಂತ ಆಟೋನು ಸಹ ಬಿಡ್ತಾ ಇಲ್ಲ ಇವರು, ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಕಳ್ಳರಿಗೆ ಯಾವುದಾದ್ರೂ ಸರಿ ಹೋಗುತ್ತೆ, ನಮಗೆ ಒಟ್ಟು ಕಳ್ತನ ಮಾಡಬೇಕನ್ನೋ ಸ್ಥಿತಿಯಲ್ಲಿ ಇದೆ ಮನಸ್ಥಿತಿ. ಇರಲಿ ಅವರು ಹಸ್ತಾಂತರ ಮಾಡಿಕೊಂಡು ನಾವು ಇದಕ್ಕೆ ಕಾನೂನು ರೀತಿ ಕ್ರಮ ಕೈಗೊಳ್ತಂತ ಹೇಳಿ ಪೊಲೀಸ್ ಸಿಬ್ಬಂದಿಗಳು, ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅದ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ನಾವು ಅದನ್ನು ಲೈವ್ನ ಕ್ಲೋಸ್ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೀವಿ. ಈಗ ಲೈವ್ ನಾರ್ಮಲ್ನಲ್ಲಿ ಯಾರು ಡ್ರೈವರೋ ಒಂದು ವೀಡಿಯೋನು ಸಹ ನಾನು ಮಾಡಿದ್ದೀನಿ, ಒಂದು ವೀಡಿಯೋನು ಸಹ ತೋರಿಸ್ತೀನಿ ಯಾರ್ಯಾರು ಇದ್ರು ಅಂತೇಳಿ. ಎದಕ್ಕೆ ಬೇಕಿಷ್ಟು ಬೇಕಿತ್ತು ಅವ್ರಿಗೆ? ಯಾರಿಗೆ ಕೆಲಸ ಐತೆ? ಬ್ಯಾರೆ ಕೊಡಬೇಕು. ಎಲ್ಲಿಂದ ತಗೊಂಬಂದ್ರಿ? ಯಾವ್ದು ಇರೋದು ಹಂಗೈತೆ ಮತ್ತೆ ಎರಡು ಮನೆಯಿಂದ. ಹೌದಾ? ಸರ್ ಎಷ್ಟು ಚೀಲ ಇದೆ ಅಂತ ಕೌಂಟ್ ಮಾಡ್ಕೊಂಬಿಡ್ರಿ. ಆ ಕಡೆ ಬನ್ನಿ ಸರ್, ಆ ಕಡೆ ಬನ್ನಿ. ಸರಿಯಾಗಿ ಲೆಕ್ಕ ಮಾಡಿ ಸರ್, 9 ಇದಾವೆ ನೋಡಿ. ಹಾಂ, ಎಷ್ಟಿದಾವೆ ಸರ್? ಈ ಕಡೆ ತಿರುಗಿ ಸರ್. ಎಷ್ಟಿದಾವೆ ಸರ್? 9 ಚೀಲ ಇದಾವಲ್ಲ? ಓಕೆ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಪ್ರಕಾರ ಸರ್
9 ಮೂಟೆ ಇದಾವೆ ಸರ್. ಅದು ಲೈವ್ ಹಿಂಗಿರಲಿ, ನಾವು ಎತ್ಕೊಂಡು ಬರ್ರಿ ಅರವೇ ಬರ್ರಿ ಸರ್. ಗಾಡಿ ನಂಬರ್ ಕಾಣಬೇಕಣ್ಣ ಸರ್. ತಾವು ಹೋಗಿ ಸರ್. ಬಂಧುಗಳೇ, ಈ ಲೈವ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಏನು ಹೇಳ್ತೀರಾ? ಇಲ್ಲಿಯ ಸ್ಥಳೀಯರಿಗೆ ಏನು ಗೊತ್ತಿಲ್ಲ ಪಾಪ, ಅವರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು. ಓಕೆ, ಹೋಗಲಿ. ಇದೇನಿದ್ರು KRS ಪಕ್ಷದವರಿಗೆ ಮಾಡಬೇಕಂತ ಕೆಲಸ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕಂತ ಕೆಲಸ ಮತ್ತು ಆಹಾರ ನಿರೀಕ್ಷಕರೇನಿದ್ದಾರೆ ಅವ್ರು ಮಾಡಬೇಕಂತ ಕೆಲಸ. ಸರಿ, ಓಕೆ, ನಾವು ಮಾಡ್ತೀವಿ. ಬಟ್ ಇದರಲ್ಲಿ ಮುಖ್ಯವಾಗಿ ಏನು ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ಏನೋ ನಡೀತಾ ಇದೆ ಅಂತ ಹೇಳಿದ್ರು ಇಲ್ಲಿಯ ಜನರು ಏನೂ ಪ್ರಶ್ನೆ ಮಾಡೋಂಥ ಧೈರ್ಯ ಮತ್ತು ಮನಸ್ಥಿತಿಯನ್ನು ಇಲ್ಲ, ಅದನ್ನು ಕಳ್ಕೊಂಡಿದ್ದಾರೆ ಅನ್ನೋದನ್ನ ನೇರವಾಗಿ ಕಾಣ್ತಾ ಇದೆ. ಹಾಗಾಗಿ ಇದು ರಾಜಾರೋಷವಾಗಿ ಇಲ್ಲಿ ಒಂದು ಮುಂದೆನೇ ಒಂದು ಗೋಲ್ಡನ್ ಇದೆ ಅಂತ ನನ್ನ ಒಂದು ಅನುಮಾನ. ಇದನ್ನು ಸಹ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿ ಇಲ್ಲಿ ಏನಾದರೂ ಮುಂದೆ ಏನಾದರೂ ಗೋಲ್ಡನ್ ಇದ್ದರೆ ಆ ಗೋಲ್ಡನ್ನು ಸಹ ಸೀಸ್ ಮಾಡಿ ಅಲ್ಲಿ ಇರ್ಬೋದು. ಇದು ಇಲ್ಲಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಎಲ್ಲೋ ಮುಂದೆ ಒಂದು ಗೋಲ್ಡನ್ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ಸಹ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇವ್ರ ಮೇಲೆ ಇದೇ ಥರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಇದೇನು ಕಳ್ಳ ದಂಧೆ ನಡೀತಾ ಇದೆ, ಅಕ್ಕಿ ಅನ್ನಭಾಗ್ಯ ಅಕ್ಕಿನ ಇದನ್ನು ಕಡಿವಾಣ ಆಗಬೇಕಂತೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿ ಸಹ ಮನವಿ ಮಾಡ್ಕೋತೀನಿ. ಹಾಗೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಜನರಲ್ಲಿ ಸಹ ಮನವಿ ಮಾಡ್ಕೋತೀನಿ. ನಿಮಗೆ ಸರ್ಕಾರ ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಬಡವರಿಗೆ ಅಂತೇಳಿ ಅಕ್ಕಿನ ಕೊಟ್ಟರೆ ನೀವು ಸಹ ಈ ಥರ ಮಾರ್ಕೊಂಡ್ರೆ ಅದರಲ್ಲಿ ಒಂದು ಪಾಲು ನಿಮ್ಮದು ಇರುತ್ತೆ. ನೀವು ಇದರಲ್ಲಿ ಕಳ್ಳರ ಜೊತೆಗೆ ಶಾಮೀಲಾಗಿ ನೀವು ಸರ್ಕಾರಕ್ಕೂ ಮೋಸ ಮತ್ತು ನಿಮ್ಮನ್ನು ನೀವು ಸಹ ಮೋಸ ಮಾಡ್ಕೊತಿದ್ರೆ. ಹಾಗಾಗಿ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತೆ ಮೊನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ, ಏನೋ ಇಂದಿರಾ ಕಿಟ್ ಅನ್ನೋ ಒಂದು ಕಿಟ್ನ ಲಾಂಚ್ ಮಾಡ್ತಾ ಇದೆ. ಆ ಕಿಟ್ಟು ಜನರಿಗೆ ಸರಿಯಾದ ರೀತಿಯಲ್ಲಿ ಸದುಪಯೋಗ ಆಗೋ ರೀತಿಯಲ್ಲಿ ಹಂಚಿಕೆ ಆಗಲಿ, ಅದನ್ನು ಬಳಸ್ಕೊಳ್ಳಿ. ಕೆಲವು ಮನೆಗಳಲ್ಲಿ ತಿನ್ನೋಕ್ಕೆ ಏನು ಅಕ್ಕಿನೇ ಇಲ್ಲದಂಥ ಸ್ಥಿತಿಗಳು ಸಹ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ದಯವಿಟ್ಟು ಜನನು ಬದಲಾಗಬೇಕು, ಜನ ಬದಲಾದಾಗ ಅಧಿಕಾರಿಗಳು ಸಹ ಬದಲಾಗ್ತಾರೆ. ಏನು ಅಧಿಕಾರಿಗಳು ಬದಲಾಗ ಆಟೋಮೆಟಿಕ್ ಆಗಿ ನಾವು ನಮ್ಮ ದೇಶನ ರಾಜ್ಯನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವೇ ಬದಲಾಗಲಿಲ್ಲ ಅಂತಾಗ ನಮ್ಮಲ್ಲೇ ಕೆಲವೊಂದು ತಪ್ಪುಗಳು ಇಟ್ಕೊಂಡು ನಾವು ಪ್ರಶ್ನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ. ಸರಿ, ನಾವು ಇವರು ನಾರಾಯಣಪುರದ ಯಾವ ಹೆಸರೇನು ಕಲ್ಯಾಣಮ್ಮ ಒಂದು ವಯಸ್ಸಾದ ಹೆಣ್ಮಗಳು. ಆ ಹೆಣ್ಮಗಳಿಗೆ ಒಂದು ರೇಷನ್ ಕಾರ್ಡ್ ಇಲ್ಲಿವರೆಗಾಯ್ತು. ಗಂಡ ಸುಮಾರು ತೀರ್ಕೊಂಡು 8-9 ವರ್ಷಗಳು ಕಳೆದು ಹೋದ್ರು. ಅವರ ಒಂದು BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸಂಪೂರ್ಣ. ಅವರ ಒಂದು ಮಗ ಇದ್ರು, ಅವ್ನು ನಾಲಾಯಕ್ ಮಗ, ಬೀದಿ ಬದಿ ತಿರ್ಗೋಡೋದು, ಅವ್ನು ಕೆಲಸ ಮಾಡಿ ಅವ್ನು ಕುಡಿಯೋಕ್ಕೆ ಅವ್ನ ಚಟಕ್ಕೆ ಬಲಿ ಆಗ್ಬಿಟ್ಟಿದ್ದಾನೆ. ಇರೋ ಒಂದು ತಾಯಿಗೂ ಸಹ ಅವ್ನು ನೋಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅಂಥದ್ರಲ್ಲಿ ಸರ್ಕಾರ ಒಂದು BPL ಕಾರ್ಡ್ನ ಅವರಿಗೆ ಜಾರಿ ಮಾಡಬೇಕು, ಅವರಿಗೆ ನೀಡಬೇಕಂತ ಹೇಳಿದ್ರು. ಅದರಲ್ಲಿ ಪ್ರೊವಿಷನ್ ಇಲ್ಲ ಅಂತ ಹೇಳ್ತಾರೆ. ಯಾರಾದರೂ ಕುಟುಂಬಸ್ಥರು ಇನ್ನೊಬ್ರು ಯಾರಾದರೂ ಇದ್ರೆ ನಾವು ಅವರಿಗೆ BPL ಕಾರ್ಡ್ ನೀಡಲಿಕ್ಕೆ ಅವಕಾಶ ಇದೆ. ಒಂದೇ ಸಿಂಗಲ್ ಕಾರ್ಡ್ನ ನಮಗೆ ವಿತರಣೆ ಮಾಡೋಕ್ಕೆ ಸರ್ಕಾರ ಯಾವುದೇ ರೀತಿಯಲ್ಲಿ ಅನುಮತಿ ಕೊಟ್ಟಿಲ್ಲ ಅನ್ನೋ ಮಾತನ್ನು ಸಹ ಆಹಾರ ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಅಂಥದ್ರಲ್ಲಿ ಆಯಮ್ಮ ಇವತ್ತು ಸಹ ಫೋನ್ ಮಾಡಿದ್ದಾನೆ ಸಂಜೆ. ಫೋನ್ ಮಾಡಿ ಅಲ್ಲಿ ಆಹಾರ ಅಧಿಕಾರಿಗಳು ಒಂದು ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಡಿಪೋ ಇದೆ, ಏನು ರೇಷನ್ ಆಗ್ತಕ್ಕಂಥ ಅಂಗಡಿಯವರು ಅವರಿಗೆ ಪ್ರತಿ ತಿಂಗಳು 5 kg ಅಕ್ಕಿಯನ್ನು ಯಾರಾದರೂ ಕಾರ್ಡ್ದಾರರು ಹಚ್ಕೊಳ್ಳಿಲ್ಲ ಅಂದಾಗ ಉಳಿದ ಅಕ್ಕಿಯನ್ನು ಅವರಿಗೆ ಪ್ರತಿ ತಿಂಗಳು 5 kg ಅಕ್ಕಿನ ಕೊಡ್ತಾ ಇದ್ದಾರೆ. ಆ ಅಕ್ಕಿಯಲ್ಲೇ ಆ ಒಂದು ವಯಸ್ಸಾದ ಏನು ಅಮ್ಮ ಇದ್ದಾರೆ, ಅವರ ಮನೆ ಜೀವನಕ್ಕೆ ಅವರಿಗೆ ಹೊಟ್ಟೆಗೆ 5 kg ಅಕ್ಕಿನ ಆಧಾರವಾಗಿದೆ. ಅಂಥದ್ರಲ್ಲಿ ಸರ್ಕಾರ ಇಷ್ಟೆಲ್ಲ 10 kg ಅಕ್ಕಿನ ಚೆನ್ನಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡ್ತಿದ್ರೂ ಯಾಕೆ ಈ ರೀತಿ ಜನ ಮಾಡ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ದಯವಿಟ್ಟು ಜನನು ಸ್ವಲ್ಪ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವೆಲ್ಲ ಬದಲಾಗಿ. ಖಂಡಿತ ನೀವೆಲ್ಲ ಬದಲಾದರೆ ಸಮಾಜ ಬದಲಾಗುತ್ತೆ. ಸಮಾಜ ಬದಲಾದರೆ ನಾವೆಲ್ಲ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಒಂದು ಏನೋ ಒಂದು ಉದ್ಭವ ಆಗುತ್ತೆ. ಹಾಗಾಗಿ ದಯವಿಟ್ಟು
ಈ ಒಂದು ಲೈವ್ನ ಇಲ್ಲಿಗೆ ಮುಗಿಸ್ತೀನಿ. ಏನಾಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಜೈ KRS. ಈಗ ನಮ್ಮ ಪೊಲೀಸ್ ಸಿಬ್ಬಂದಿಗಳು ತೋರಿಸಿದ್ರು ಕೊನೆಯದಾಗಿ ಅವರ ಒಂದು ಹಸ್ತಾಂತರ ಮಾಡಿದ್ವಿ ವಾಹನವನ್ನು ಅಂತೇಳಿ ಫಿನಿಶ್ ಮಾಡ್ತೀವಿ. ಬನ್ನಿ, ಕೆಲಸ ಮುಗೀತು. ಬಂಧುಗಳೇ, ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ ಎಲ್ರಿಗೂ. ಜೈ KRS.